ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಿನ್ನೆಲೆಯಲ್ಲಿ ನಾಳೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಕಾಂಗ್ರೆಸ್ ಬೃಹತ್ ಪ್ರತಿಭಟನೆ ಮಾಡಲಿಕ್ಕೆ ವೇದಿಕೆ ಸಿದ್ಧ ಮಾಡಿರುವಂತದ್ದು. ನಮ್ಮೊಂದಿಗೆ ಸದ್ಯ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿರುವಂತಹ ಮಂಜುನಾಥ್ ಗೌಡ ಅವರು ಇದ್ದಾರೆ. ಅವರನ್ನು ನಾವು ಮಾತನಾಡಿಸುವಂತ ಪ್ರಯತ್ನ ಮಾಡೋಣ. ಸರ್, ನಾಳೆ ಬೃಹತ್ ಪ್ರತಿಭಟನೆಗೆ ವೇದಿಕೆ ಸಿದ್ಧ ಆಗಿದೆ. ಹೇಗಿರುತ್ತೆ ಪ್ರತಿಭಟನೆ ಅನ್ನುವಂಥದ್ದು, ಹೇಗೆ ತಯಾರಿಗಳು ನಡೆಸ್ಕೊಂಡಿದ್ದೀರಿ ಅಂತ? ಈ ಪ್ರತಿಭಟನೆಯನ್ನ ನಾವು ಮಾಡ್ತಾ ಇಲ್ಲ, ಎಲ್ಲ ವಿದ್ಯಾರ್ಥಿಗಳು ಮಾಡ್ತಾ ಇರೋಂಥದ್ದು. ಯಾರು ನೀಟಲ್ಲಿ ಎಕ್ಸಾಮ್ ಬರ್ದಿದ್ರು, ಆಸ್ಪಿರೆಂಟ್ಸ್ ಇದ್ರು, ಅವ್ರು ಮಾಡ್ತಾ ಇರೋಂಥದ್ದು. ನಮ್ಮ ಮುಂದಾಳತ್ವ ಮಾತ್ರ ವಹಿಸಿದ್ದೇವೆ. ಇಲ್ಲಿ ನಾಳೆ ಅತಿ ಹೆಚ್ಚು ವಿದ್ಯಾರ್ಥಿಗಳು, ಅತಿ ಹೆಚ್ಚು ಯುವಕರು ಬಂದು ಈ ಪ್ರತಿಭಟನೆ ಭಾಗವಹಿಸುವಂತ ಸನ್ನಿವೇಶ ಕಾದಿದೆ. ಜೊತೆಗೆ ನಾವು ನಮ್ಮ CM ಅನ್ನ ಮತ್ತೆ DCM ಅನ್ನ ಇಬ್ರು ಇನ್ವೈಟ್ ಮಾಡಿದ್ವಿ. ಜೊತೆಯಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಉದಯ್ ಚಿ ಭಾನು ಅವರು ಈ ಒಂದು ಪ್ರೊಟೆಸ್ಟ್ ಭಾಗವಹಿಸ್ತಾ ಇದ್ದಾರೆ. ಜೊತೆಗೆ ಸುರ್ಜಿವಾಲಾ ಸಾಹೇಬ್ರು ಕೂಡ ಈ ಪ್ರೊಟೆಸ್ಟ್ ಭಾಗವಹಿಸ್ತಾ ಇದ್ದಾರೆ. ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ಸೆಂಟ್ರಲ್ ಗವರ್ಮೆಂಟ್ ಗೆ ಮುಟ್ಟುವ ರೀತಿಯಲ್ಲಿ ಒಂದು ದೊಡ್ಡ ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ. ಯುವ ಕಾಂಗ್ರೆಸ್ ನ ಉದ್ದೇಶ ಇಷ್ಟೇನೆ, ನಾವು ವಿದ್ಯಾರ್ಥಿಗಳ ಜೊತೆ, ಯುವಕರ ಜೊತೆ ಇದ್ದೇವೆ. ಜೊತೆಗೆ ನಾವು ಏನು ಕೇಂದ್ರ ಸರ್ಕಾರ ಮತ್ತೆ ನ್ಯಾಯಾಧೀಶರು ಹೇಳಿದ್ರೆ ಕಾಕ್ರೋಚ್ಗಳಂತ, ಈ ಕಾಕ್ರೋಚ್ಗಳು ವಿದ್ಯಾರ್ಥಿಗಳ ಜೊತೆ ಇದ್ದೇವೆ. ನಾವೇ ಕಾಕ್ರೋಚ್ಗಳಾಗಿರ್ತೀವಿ, ನಾವೇ ವಿದ್ಯಾರ್ಥಿಗಳ ಜೊತೆಗೆ ಇರ್ತೀವಿ. ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿರುವಂತ ಪೇರೆಂಟ್ಸ್ ಜೊತೆಯಲ್ಲಿ, ಯಾರು ನೊಂದಿದ್ದಾರೆ ಅವ್ರ ಜೊತೆಯಲ್ಲಿ, ಯಾರಿಗೆ ಧ್ವನಿ ಕೊಡಕ್ಕಾಗಲ್ಲ ಅವ್ರ ಜೊತೆ ನಾವಿದ್ದೇವೆ ಯುವ ಕಾಂಗ್ರೆಸ್ ಅಂತ ಹೇಳುವಂತ ಮುಖಾಂತರ ನಾಳೆ ಈ ಪ್ರತಿಭಟನೆಯನ್ನು ದೊಡ್ಡ ಮಟ್ಟದಲ್ಲಿ ಮಾಡಕ್ ಹೊರಟಿದ್ದೇವೆ. ನಾಳೆ ಬೃಹತ್ ಪ್ರತಿಭಟನೆ ಮೂಲಕ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಏನ್ ಸಂದೇಶನ ರವಾನೆ ಮಾಡ್ತಾ ಇದ್ದೀರಾ ಅಂತ? ನೋಡಿ, ಕೇಂದ್ರ ಬಿಜೆಪಿ ಸರ್ಕಾರ ಬಂದ್ಮೇಲೆ ಇಲ್ಲಿವರೆಗೂ ಕೂಡ 89 ಪೇಪರ್ ಲೀಕ್ಗಳಾಗಿದೆ. ಯಾಕೆ ಮೌನ ವಹಿಸಿದ್ದಾರೆ? ಕೇಂದ್ರ ಸರ್ಕಾರ ಆಗ್ಬೋದು, ಮೋದಿ ಅವರು ಇರ್ಬೋದು, ಫಾರಿನ್ಗೆ ಹೋಗಿ ಚಾಕ್ಲೇಟ್ ಕೊಡಕ್ಕಾಗತ್ತೆ? ಯಾರೋ ಪ್ರಧಾನಮಂತ್ರಿಗೆ ಮೆಲೋಡಿ ಚಾಕ್ಲೇಟ್ ಕೊಡ್ತಾವ್ರಂತೆ, ತೋರಿಸ್ತಾ ಇದಾರಂತೆ. ಅಂತ ಪರಿಸ್ಥಿತಿಗೆ ಬಂದಿದೆ. ನಮ್ಮ ಯುವಕರನ್ನ ಕಾಕ್ರೋಚ್ ಅಂತ ಹೇಳ್ತೀರಾ, ನಮ್ಮ ವಿದ್ಯಾರ್ಥಿಗಳನ್ನ ಕಾಕ್ರೋಚ್ಗಳಂತ ಹೇಳ್ತೀರಾ ನೀವು ಮತ್ತೆ ನ್ಯಾಯಾಧೀಶರು. ಜೊತೆಯಲ್ಲಿ ಹೋಗ್ಬಿಟ್ಟು ಬೇರೆ ದೇಶದ ಪ್ರಧಾನಮಂತ್ರಿಗೆ ಚಾಕ್ಲೇಟ್ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದೀರಾ. ಅಂದ್ರೆ ಈ ಕಾಕ್ರೋಚ್ಗಳು ಹೋರಾಡ್ಬೋದು, ಹೊಡೆದಾಡ್ಬೋದು, ಬೀದಿಲ್ ಕುಂತ್ಕೋಬಹುದು, ಕ್ವಶನ್ ಕೇಳ್ಬೋದು. ಅದಕ್ಕೂ ನಿಮ್ಗೂ ಸಂಬಂಧ ಇಲ್ಲ. ನಮ್ಮದು ನಮ್ಮ ಸಂವಿಧಾನದ ಹಕ್ಕು. ನಾವು ಕ್ವಶನ್ ಕೇಳುವಂತದ್ದು, ನಾವು ಹೋರಾಟ ಮಾಡುವಂತದ್ದು. ಅದ್ರಲ್ಲಿ ನಾವು ನಿರತರವಾಗಿದ್ದೀವಿ. ಯುವ ಕಾಂಗ್ರೆಸ್ ಕೇಂದ್ರ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತ ಕೆಲಸವನ್ನ ಮಾಡೇ ಮಾಡುತ್ತೆ. ಎಲ್ಲ ಜಿಲ್ಲೆಗಳಿಗೆ ಪ್ರತಿಭಟಿಸಿದೆ. ಮತ್ತೆ ಎಲ್ಲ ವಿದ್ಯಾರ್ಥಿಗಳು ನಾಳೆ ಸೇರಿದು ಕೊಟ್ಟಿದ್ದಾರೆ. ಒಂದು ದೊಡ್ಡ ಮಟ್ಟದ ಬೃಹತ್ ಪ್ರತಿಭಟನೆಯನ್ನ ಮಾಡಿ ರಾಜಭವನ್ ಛಲವನ್ನ ಇಟ್ಕೊಂಡಿದೀವಿ. ರಾಜಭವನ್ಗೆ ಹೋಗಿ ಉತ್ತರವನ್ನ ಕೇಳುವಂತ ಕೆಲಸವನ್ನ ಯುವ ಕಾಂಗ್ರೆಸ್ ನಾಳೆ ಮಾಡುತ್ತೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆದಂತಹ ಹಿನ್ನೆಲೆಯಲ್ಲಿ ಕೆಲವೊಂದು ವಿದ್ಯಾರ್ಥಿಗಳು ಆತ್ಮಹತ್ಯೆಯನ್ನು ಮಾಡ್ಕೊಂಡ್ರು. ಅವರ ಕುಟುಂಬಕ್ಕೆ ಏನು ನ್ಯಾಯ ಕೊಡಿಸ್ಬೇಕು ಅನ್ನೋದು ನಿಟ್ಟಿನಲ್ಲಿ ನೀವು ಆಗ್ರಹ ಮಾಡ್ತೀರಿ ಅಂತ ಕೇಂದ್ರಕ್ಕೆ? ನೋಡಿ, ನ್ಯಾಯ ಕೊಡಿಸೋದು ಒಂದ್ ರೀತಿ ಇರ್ಬೋದು, ಮಾನವೀಯತೆ ವಿಚಾರ. ಆದ್ರೆ ವಿದ್ಯಾರ್ಥಿಗಳು ನೊಂದಿದ್ದಾರೆ ಅನ್ನೋದಕ್ಕೆ ಸಣ್ಣ ಉದಾಹರಣೆ ಇದು. ಇಲ್ಲಿವರೆಗೂ ಕೂಡ ಈ ಕ್ವಶನ್ ಪೇಪರ್ ಇಂದ ಇಲ್ಲಿವರೆಗೂ ಕೂಡ 89 ಕ್ವಶನ್ ಪೇಪರ್ ಲೀಕ್ ಆಗಿದೆ. 17 ಜನ ವಿದ್ಯಾರ್ಥಿಗಳು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಈ ಮೊನ್ನೆ ಆಸ್ಪಿರೆಂಟ್ಸ್ ಕೂಡ 4 ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಈ ರೀತಿಯ ಸನ್ನಿವೇಶದಲ್ಲಿ ನೀವು ವಿದ್ಯಾರ್ಥಿಗಳ ಪರ ನಿಲ್ಬೇಕು. ಏನು NTA ಇದೆ, ನಾವು ನೀಟ್ ಆಗ್ಲಿ CET ಆಗ್ಲಿ ಒಂದೇ ರೀತಿ ನಡಿಬೇಕು ಅಂತ ಇರೋದು. ಉದ್ದೇಶ ಏನು? ನಮ್ಮ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣಕ್ಕೆ ಮತ್ತೆ ವೈದ್ಯರಾಗೋದಕ್ಕೆ ಸರಿಯಾದ ಪ್ರಶ್ನೆ ಪತ್ರಿಕೆಯನ್ನ, ಒಂದೇ ರೀತಿ ಪ್ರಶ್ನೆ ಪತ್ರಿಕೆಯನ್ನ ಸಮಾನತವಾಗಿ ಒಂದೇ ಸಲ ಎಕ್ಸಾಮ್ ಆಗ್ಬೇಕು, ಕಠಿಣವಾಗಿರ್ಬೇಕು ಅನ್ನೋ ದೃಷ್ಟಿಯಿಂದ ಮಾಡುವಂತದ್ದು. ಅದು ಮಾಡಿದ್ಯಾರು? ಇದೇ ಮನಮೋಹನ್ ಸಿಂಗ್ ಮತ್ತೆ ಕಾಂಗ್ರೆಸ್ ಸರ್ಕಾರ. CETಯನ್ನ ಇಲ್ಲಿ ಮೊಯ್ಲಿ ಅವರು ಮಾಡಿದ್ರು, ಸೆಂಟ್ರಲ್ ಅಲ್ಲಿ ಮನಮೋಹನ್ ಸಿಂಗ್ ಅವರು ಮಾಡಿದ್ರು. ಇದನ್ನ ಸರಿಯಾಗಿ ನಡ್ಸ್ಕೊಂಡು ಹೋಗಕ್ಕಾಗಲ್ಲ ಅಂತ ಅಂದ್ಮೇಲೆ ಏನ್ ಬಂತು? ಪ್ರಧಾನಮಂತ್ರಿಗಳು ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ, ಇವರು ಎಜುಕೇಶನ್ ಮಿನಿಸ್ಟರ್ ಬಗ್ಗೆ ಮಾತಾಡ್ತಾ ಇಲ್ಲ. ಇನ್ಯಾರು ಮಾತಾಡ್ತಾರ? ಹಾಗಾದ್ರೆ ಸಂಸದರುಗಳು ಯಾರು ಮಾತಾಡ್ತಾ ಇಲ್ಲ. ಇಲ್ಲಿರೋ ಸಂಸದರಿಗೂ ಯಾವ ತರ ನೀಟ್ ಎಕ್ಸಾಮ್ ನಡಿಬೇಕಾದ್ರೆ ಏನೋ ಜನವಾರ ಇಶ್ಯೂ ಆಯ್ತು ಅಂತ ಅನ್ಬಿಟ್ಟು ರೋಡಲ್ಲಿ ಬಂದು ನಿಂತ್ಕೋತಾರೆ ತೇಜಸ್ವಿ ಸೂರ್ಯ ಅವರು. ಜನವಾರ ತೊಂದರೆ ಆಯ್ತು ಅಂತ ವಿದ್ಯಾರ್ಥಿಗಳು ಸೂಸೈಡ್ ಮಾಡ್ಕೋತಾ ಇದಾರೆ. ಸ್ವಾಮಿ, ಇವಾಗ ಬಂದು ಆಚೆ ಮಾತಾಡಿ. ಈಗ ಯಾಕೆ ಮಾತಾಡಕಾಯ್ತಾ ಇಲ್ಲ? ಶೋಭಾ ಕರಂದ್ಲಾಜೆ ಯಾಕೆ ಮಾತಾಡ್ತಾ ಇಲ್ಲ? ಮೈಸೂರು ಮಹಾರಾಜರು ಎಲ್ಲಿ ವಿದ್ಯಾರ್ಥಿಗಳ ಯುವಕರ ಬಗ್ಗೆ ಮಾತಾಡ್ಬೇಕಲ್ಲ ನೀವು? ತಾವ್ ಏನಂದ್ರಿ? ನಾನು ಜನರ ಜೊತೆ ಇರ್ತೀನಿ ಅಂತ ಬಂದ್ರಿ. ಜನ ಜೊತೆ ಎಲ್ಲಿದ್ದೀರಾ ನೀವು? ನಮ್ಮ ಯುವ ಕಾಂಗ್ರೆಸ್ ನಿಮ್ಮ ಆಫೀಸ್ ಎದುರುಗಡೆ ಹೋದ್ರೆ ಅರೆಸ್ಟ್ ಮಾಡಿಸ್ತೀರಾ ನೀವು? ಇಂಥ ಪರಿಸ್ಥಿತಿಯಲ್ಲಿ ಮೈಸೂರ ಸಂಸದಿದ್ದಾರೆ, ಇಲ್ಲಿಯ ಸಂಸದರುಗಳು ಬಾಯಿ ಬಿಡ್ತಾ ಇಲ್ಲ. ವಿದ್ಯಾರ್ಥಿಗಳು ತೊಂದರೆ ಇದ್ರು ಕೂಡ ನಾವು ಧ್ವನಿ ಎತ್ತಲೇಬೇಕಾದ ಸನ್ನಿವೇಶ ಇದೆ. ನಾವು ಧ್ವನಿ ಎತ್ತೀವಿ, ಹೋರಾಟವನ್ನ ಮಾಡೇ ಮಾಡ್ತೇವೆ. ಕೊನೆಯದಾಗಿ, ಬೆಂಗಳೂರಿನ ಯೂತ್ ಕಾಂಗ್ರೆಸ್ ನ ಕಾರ್ಯಕರ್ತರು ವಿದ್ಯಾರ್ಥಿ ಸಂಘಟನೆ ಮಾತ್ರನಾ, ಅಥವಾ ಬೆಂಗಳೂರಿನ ಹೊರಭಾಗದಿಂದ ಏನಾದ್ರೂ ವಿದ್ಯಾರ್ಥಿ ಸಂಘಟನೆಗಳು ಯೂತ್ ಕಾಂಗ್ರೆಸ್ ನ ಕಾರ್ಯಕರ್ತರು ಭಾಗವಹಿಸ್ತಾರ ನಾಳೆ ಪ್ರತಿಭಟನೆಯಲ್ಲಿ ಅಂತ? ಯುವ ಕಾಂಗ್ರೆಸ್ ನ ಪದಾಧಿಕಾರಿಗಳು ಓನ್ಲಿ ಸಂಘಟಿಸ್ತಾ ಇದ್ದಾರೆ ಅಷ್ಟೇನೆ. ಬಟ್ ಇದ್ರ ಭಾಗವಹಿಸೋದಂತದ್ದು ಅತಿ ಹೆಚ್ಚು ವಿದ್ಯಾರ್ಥಿಗಳು ಮತ್ತೆ ಈ ನೀಟ್ ಆಸ್ಪಿರೆಂಟ್ಸ್ ಅವರೇ ಅತಿ ಹೆಚ್ಚು ಬರ್ತಾರೆ. ನಾವು ವಿಡಿಯೋಗಳನ್ನ ಕಲೆಕ್ಟ್ ಮಾಡಿದೀವಿ, ಅವ್ರ ಡೇಟಾ ಕಲೆಕ್ಟ್ ಮಾಡಿದೀವಿ, ಅವರ ಪೇರೆಂಟ್ಸ್ ಅನ್ನ ಇನ್ವೈಟ್ ಮಾಡಿದೀವಿ, ಒಬ್ಬರೇ ಬರೋದ್ ಬೇಡ ಅಂತ. ಈ ರೀತಿಯಲ್ಲಿ ನಾವು ಒಗ್ಗೂಡಿಸಿ ಪ್ರತಿಭಟನೆಯನ್ನ ಒಟ್ಟಾಗಿ ಜೊತೆಗೆ ಮಾಡ್ತಾ ಇದೀವಿ. ಇದಿಷ್ಟು ಮಂಜುನಾಥ್ ಗೌಡ ಅವರ ಮಾತುಗಳಾಗಿತ್ತು. ಕ್ಯಾಮರಾ ಪರ್ಸನ್ ನವೀನ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.